ಶೆಟ್ಟಿ ಬಾ. ಯಾಕ್ರಿ ದನಿಯರ ಏನೋ ಭಾಳ ವಿಚಾರ ಮಾಡಕತ್ತೀರಲ್ಲ, ಏನ್ ಮತ್ತೆ ಹುಬ್ಬಳ್ಳಿ ನೆನಪಾದೆ ನಿಮ್ಗ? ಭಾಳ ಯಾಕ ನಮ್ಮನೆ ಸುಂದ ಬಡ್ದಂಗ ಆಗಿರಿ. ಏ ಶೆಟ್ಟಿ, ಆ ಬೀರ ವರದಕ್ಷಿಣೆ ಕೊಡೋದು ಮರ್ತಂತೆ ಕಾಣತ್ತ ಅಲ್ಲಲೇ. ಅವ ಯಾಕೆ ಕೊಡಕ್ ಹೋಗ್ಕನ್ರಿ ಗೌಡ್ರ? ಇಡೇ ಬೆರಿಕೆವ ಅವನ್ ಕೆಲಸ ಸುದ್ದ ಆತೀಗ. ಗಂಟ್ ಹಾಕಿದ್ ನಾ ಮತ್ತಿನ್ನೇನೈತಿ ಆತು. ಕೈ ಜಾರಿ ಅವ್ನ ತುಪ್ಪಕ್ಕೆ ಬಿತ್ತು, ಅವ್ನ ಯಾವಾರನು ಸುದ್ದ ಆತು ಆತಿನ. ಅವ ಕೊಟ್ಟಾಗ ನೀವು ಹೇಳ್ಕೊಂಡಂಗ. ಲೇ ಶೆಟ್ಟಿ, ಇಂದು ಬಂದರೆ ಸರಿ, ಇರದಿದ್ದರೆ ನಾಳೆನೇ ನನ್ನ ಮಗನಿಗೆ ಮತ್ತೊಂದು ಮದುವೆ ಕಂಡಿತು. ಗೌಡ್ರ ನೋಡ್ರಿಲ್ಲ, ಹೆಂಗಾರ ಮಾಡಿ ನಿಮ್ಮ ಮಗನ ತಲೆ ನಾ ಕೆಡಿಸ್ಬಿಡನ್ರಿ. ಕೆಡಿಸಿ ಇಕ್ಕಟ್ಟ ನಿಮ್ಮ ಸೊಸಿನ ತವ್ರ ಮನೆಗೆ ಕಳಿಸ್ಬಿಡನ್ರಿ. ಅವಾಗ ನೋಡ್ರಿ ಗೌಡ್ರ, ಆ ಬೀರ ತಾನ ಓಡಿ ಬರ್ತಾನ ಮಂಜಾನ ಮಗವ. ಲೇ ಶೆಟ್ಟಿ, ಹೌದು, ಇದೇ ಸರಿಯಾದ ಉಪಾಯ. ಅದೇನೋ ಗಾಢವಾಗಿ ವಿಚಾರ ಮಾಡ್ತಾ ನಿಂತಿದ್ರಲ್ಲ, ನಿನ್ನ ಬಗ್ಗೆ ನೋಯಪ್ಪ ತಂದೆ. ಏನದು? ಅಲ್ಲ ನೀನ್ ಹೇಳ್ತಿ ಹ್ಯಾರಿಡ್ ಲಗ್ನ ಮಾಡ್ಕೊಂಬಂದಲ್ಲಪ್ಪ ಮರ. ಅಲ್ಲ ನಮ್ಮ ಗೌಡ್ರ ಅಣ್ಣಕರ ಏನಂದ್ರು, ಯಾಕವ ತಂಗಿ ವರದಕ್ಷಿಣೆ ತರಿಲ್ಲನ ಅಂತ ಇಷ್ಟ ಅಂದ್ರು ನೋಡಗರ. ಅಬಾಬಾಬಾಬಾಬಾ ಬೇಡಿಲ್ಲ, ಇಂತಿಂತ ಮಾತಾಡಿಲ್ಲಕ್ಕೆ ಇನ್ನೊಂದು ಸ್ವಲ್ಪರಾಗ ನಾ ಬರ್ಲಿಕ್ಕರ ನಮ್ಮ ಗೌಡ್ರು ಉರ್ಲ ಹಾಕೊಂತಿದ್ರು. ಡ್ಯಾಡಿ ಗುಮಸ್ತರ ಹೇಳೋದು ನಿಜವೇ? ಹೌದು ವಿಷಕಂಠ, ಬಡವರಂತ ಭರವಸೆ ಇಟ್ಟು ಈ ಅರಮನೆಗೆ ಸೊಸೆಯನ್ನಾಗಿ ಮಾಡಿಕೊಂಡಿದ್ದಕ್ಕೆ ನಮಗೆ ವಿರೋಧ ವಾದಿಸುತ್ತಾಳೆ. ನಂದ ಏನದು? ಹೇಳಿ ಸ್ವಾಮಿ. ಸ್ವಾಮಿ, ಬಡವರ ಮಗಳೆಂದು ಬಂಗಾರದ ಅರಮನೆಯಲ್ಲಿ ಇಟ್ಟರೆ ದೊಡ್ಡವರಿಗೆ ಗೌರವ ಕೊಡದೆ ಬಾಯಿಗೆ ಬಂದಾಗ ಮಗಳು ನಾಯಿ. ಇಲ್ಲ ಸ್ವಾಮಿ, ಅವರಿಗೆ ನಾನೇನು ಮಾತಾಡಿಲ್ಲ ಸ್ವಾಮಿ, ಮಾತನಾಡಿಲ್ಲ. ಎಷ್ಟು ಸುಳ್ಳು ಹೇಳ್ತೀವಿ ಅವ್ವ? ನಾ ಕೇಳಿಸ್ಕೊಂಡಿಲ್ಲ ಮಾತಾಡಿದ್ದು. ಏನ್ ಪರಿ ಮಾತಾಡ್ತೀವಿ ಅಂತಾನ? ಗುಮ್ಮಾಸ್ತರಿ, ನಿಮ್ಗೆ ಕೈ ಮುಗಿದು ಬೇಡಿಕೋತಾರೆ, ಹಾಲಿನಂತ ನಮ್ಮ ಸಂಸಾರದಲ್ಲಿ ಹುಳಿ ಹಿಂಡ ಬಿಡಿ. ನೋಡ್ರಿ, ನಿಮ್ಗೆ ಕೈ ಮುಗಿದು ಬೇಡಿಕೋತೇನೆ, ನಾನು ಯಾವ ತಪ್ಪು ಮಾಡಿಲ್ಲ, ನಿಮ್ಮ ಪಾದ ಮುಟ್ಟಿ ಹೇಳುತ್ತೇನೆ. ನಿನ್ನೆ ಮೊನ್ನೆ ಬಂದವಳು ನೀನು, ಸೊತ್ತ ರೊತ್ತಳ್ಳಿಗೆ ತೊರೆಯನಾಗಿ ಮೆರೆಯುವ ನನ್ನ ತಂದೆಯವರು ನನಗೆ ಸುಳ್ಳು ಹೇಳುವವರ. ಅಯ್ಯೋ ದೇವರೇ, ನಾನು ಯಾವ ಪಾಪ ಮಾಡಿದಿನಂತ ನನಗೆ ಶಿಕ್ಷೆ ಕೊಡ್ತಾ ಇದೀಯ ನೀನು? ಈ ನಿನ್ನ ಕಣ್ಣೀರ ನಾಟಕವನ್ನು ನನ್ನ ಮುಂದೆ ತೋರಿಸಬೇಡ. ನೀನು ಇಷ್ಟೊಂದು ಮಾತನಾಡಿ ಅಂದ ಮೇಲೆ ನಿನ್ನ ತವರ ಮನೆಗೆ ಹೋಗಿ ತೆಗೆದುಕೊಂಡು ಬಾ ವರದಕ್ಷಿಣೆಯನ್ನು. ಸ್ವಾಮಿ, ನನ್ನನ್ನ ಇಂದಿಲ್ಲ ನಾಳೆ ಆದ್ರೂ ನಿಮ್ಮ ವರದಕ್ಷಿಣೆ ಮುಟ್ಟಿಸ್ತಾರೆ. ಆದ್ರೆ ತವರು ಮನೆಗೆ ಮಾತ್ರ ಹೋಗಂತ ಹೇಳ್ಬೇಡಿ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳಿ. ಹೆಚ್ಚಿಗೆ ಮಾತನಾಡಿದರೆ ಕತ್ತಿಚಿಗೆ ಸಾಯಿಸಬೇಕಾಗುತ್ತದೆ. ಕಳಿಸಿಕೋ ಇಲ್ಲಿಂದ. ಛ ಅಲ್ಲ ಬೇತಂಗೆ ಸುಳ್ಳ ಹತ್ತು ಸುಳ್ಳ ಕಣ್ಣೀರು ಯಾಕೆ ಹಾಳು ಮಾಡ್ಕೊಂತಿದಿ? ಈಗ ಏನಾಗೈತಿ, ಅಲ್ಲಿ ಸರ್ಕಲ್ನಾಗ ಹೂ ಮಾಡ್ತಿರ್ತಾನ ನಿಮ್ಮ ಅಣ್ಣ, ಸೀದಾ ಅಲ್ಲಿಗೆ ಹೋಗ್ಬೇಕು. ಹಿಂಗಿಂಗ ಆತಪ್ಪ ಅಣ್ಣ ಅಂತಂದು ಹೇಳಿ ವರದಕ್ಷಿಣೆ ತೊಂದ್ರೆ ಆಯ್ತು, ಅದಕ್ಕೆ ಚಿಂತೆ ಮಾಡ್ತಿದಿ? ಆಯ್ತು ಗುಮಾಸ್ತ್ರೆ, ನಿಮ್ಮ ಮಾತಿನಂತೆ ಆಗ್ಲಿ ಸ್ವಾಮಿ, ನಾನಿನ್ನು ಹೋಗಿ ಬರುತ್ತೆ. ಡ್ಯಾಡಿ, ನನಗೆ ಸ್ವಲ್ಪ ಕೆಲಸವಿದೆ, ನಾ ಹೋಗಿ ಬರ್ತೇನೆ. ಶೆಟ್ಟಿ, ಅಂತೂ ನಾವು ಬೆಟ್ಟ ಬಾಣ ಹುಷಿಯಾಗಲಿಲ್ಲ ನೋಡಲೇ. ಅಲ್ರಿ ಗೌಡ್ರ, ಅಂತಿಂತ ಬಾಣ ಅದ ನಾವು ಬಿಟ್ಟಿದ್ದು. ರಾಮ ಬಾಣಕ್ಕಿನ ಒಂದ್ ಕೈ ಹೆಚ್ಚರಿ ಗೌಡ್ರ. ಇನ್ನು ಮುಂದೆ ನೋಡ್ರಿ ಆ ಬೀರನ ಗತಿ ಆತ ದೇವ್ರ ಗತಿ ಆ ಮಗ್ಗಿನ್ನ. ಒಬ್ಬ
ಹೊತ್ತಿನ ಗಂಜಿಗೂ ಗತಿ ಇಲ್ಲದ ಅಬ್ಬರ ಬಿಕಾರಿ ಬೀರ 25 ವರ್ಷಗಳ ಹಿಂದೆ ನಿಮ್ಮ ಗುಡಿಸೆಗೆ ಬೆಂಕಿ ಹಚ್ಚಿ ಅಣ್ಣ ತಮ್ಮಂದಿಬ್ಬರನ್ನು ಬೇರ್ಪಡಿಸಿದ ಹಾಗೆ ವರದಕ್ಷಿಣೆಯ ರೂಪದಲ್ಲಿ ನಿಮ್ಮ ಆಸ್ತಿಯನ್ನು ನನ್ನದಾಗಿಸಿಕೊಳ್ಳದಿದ್ದರೆ ನನ್ನ ಇದರ ಕಣ್ಣಿಟ್ಟ ಕಾಳಿಂಗೆ ಗೌಡನೇ ಅಲ್ಲ. ಬರ್ರಿ ಅದಕ್ಕೆ ತಲೆ ಕೆಡಿಸಂತ್ರಿ ಅದೆಲ್ಲ ಸುತ್ತ ಮಾಡಕ್ ನಾ ಅದೀನಲ್ಲ. ಈ